ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಂತ ಭಾವಿಸ್ಕೊಳ್ತೀನಿ. ಬನ್ನಿ, ಒಂದು ಅದ್ಭುತವಾದ ಒಂದು ದೇವಸ್ಥಾನ, ಸ್ವಾಮಿ ಶರಣಂ ಅಯ್ಯಪ್ಪ ದೇವಸ್ಥಾನ. ಬನ್ನಿ, ಇದು ಎಲ್ಲಿದೆ ಅಂತ ನಿಮಗೆ ಹೇಳ್ತೀನಿ. ಹೊಸ್ಕೂ ರೋಡು ನಿಯರೆಸ್ಟು BMTC ಹತ್ತಿರ ಡಿಪೋ ಹತ್ರ ಇದೆ ಈ ಒಂದು ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. BMTC ಬಸ್ ಡಿಪೋ ಘಟಕ 38, ಬೆಂಗಳೂರು 99. ನೋಡಿ, ಇಲ್ಲಿ ತುಂಬ ವಿಶಾಲವಾದ ಒಂದು ದೇವಸ್ಥಾನ. ಇಲ್ಲಿ ಒಂದು ಬೋರ್ಡ್ ಹಾಕಿದರೆ ನಿಮಗೆ ಹೇಳ್ತೀನಿ, ಅದನ್ನು ತೋರಿಸ್ತೀನಿ, ಹಾಗೆ ನೋಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಓದ್ತೀನಿ ಏನಿದೆ ಅಂತ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ 2 ಟೈಮು ಊಟ ಇರುತ್ತೆ. ಇಲ್ಲಿ ಬೆಳಿಗ್ಗೆ ಅಯ್ಯಪ್ಪ ಸ್ವಾಮಿಯವರಿಗೆ ಟಿಫನ್ನು ಕೂಡ ಇರುತ್ತೆ, ಬಂದಂಥ ಭಕ್ತಾದಿಗಳು ಕೂಡ ಊಟ ಎಲ್ಲ ಇರುತ್ತೆ. ಇಲ್ಲಿ 2 ಟೈಮು ಊಟ ಇರುತ್ತೆ. ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿದವರಿಗೆ ನೈಟು ಭಜನೆ ಆದಮೇಲೆ ಊಟ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಒಂದು ಊಟ ಇರುತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ. ತುಂಬ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಹೊಸ್ಕೂ ರೋಡಲ್ಲಿ ಇದೆ. ಇದು ಒಂದು BMTC ಬಸ್ ಡಿಪೋ ಘಟಕ 38ರ ನಿಯರೆಸ್ಟ್ ಹತ್ತಿರ ಇದೆ ಈ ಒಂದು ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ನಿಯರೆಸ್ಟಾಗಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಅಂತಾರೋ, ಹಾಗೆ ಇಲ್ಲಿ ಸ್ಟೇ ಆದರೂ ಮಾಡ್ಕೊಂಡು ಇರ್ಬೋದು. ಇಲ್ಲಿ ಎಲ್ಲ ಥರದ್ದು ವ್ಯವಸ್ಥೆ ಇದೆ. ಇಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಎಷ್ಟು ದಿನ ವ್ರತ ಮಾಡಬೇಕು, ನಾವು ಹೇಗೆಲ್ಲ ಇರಬೇಕು, ಹಾಗೆ ನಾವು ಮನೆಯಲ್ಲಿ ಯಾವ ಥರ ಪೂಜೆ ಮಾಡಬೇಕು, ಅದೆಲ್ಲ ನಿಮಗೆ ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ನಾನು ನಮ್ಮ ಫ್ರೆಂಡ್ ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದ. ಮಾಲೆ ಹಾಕಿದಾಗ ನಾನು ಅವ್ರ ಮನೆಗೆ ಪೂಜೆ ಕರೆದ್ರು. ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಫ್ರೆಂಡು ಅಮ್ಮ, ಅವರ ಅಜ್ಜಿ ಅವರಿಗೆ ಕಾಲಿಗೆ ಎಲ್ಲ ತೊಳಿತಾ ಇದ್ದಾರೆ. ಹಾಗೆ ಅವರ ಅಪ್ಪು ಕೂಡ ಅವರು ತೊಳಿತಿದ್ದಾರೆ, ಕಾಲು ತೊಳೆದು ಪೂಜೆ ಮಾಡ್ತಾಯಿದ್ದಾರೆ. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಅಯ್ಯಪ್ಪ ಸ್ವಾಮಿ ಕನ್ಯಾ ಸ್ವಾಮಿಗಳು ಈ ರೀತಿ ಎಲ್ಲ ಮಾಡಿ ಮನೆಯಲ್ಲಿ ಈ ಥರ ಹೋಗ್ಬೇಕು. ಶಬರಿಮಲೆ ಆಗ್ತಿರೋ ಪ್ರತಿಯೊಬ್ಬರು ಅಷ್ಟೇ ಅಪ್ಪ ಅಮ್ಮನ ಆಶೀರ್ವಾದ ಪಡಬೇಕು. ಕಾಲು ಕೈಗಳನ್ನ ತೊಳೆದುಬಿಟ್ಟು ಮನೆ ದೇವ್ರನ್ನ ಹರಕೆ ಕಟ್ಟಿಬಿಟ್ಟು ನಾವು ಪೂಜೆ ಮಾಡಿಕೊಂಡು ಮನೆಯಲ್ಲಿ ಹಿರಿಯರನ್ನೆಲ್ಲ ಪೂಜೆ ಮಾಡಿಕೊಂಡು ನಾವು ಅವ್ರ ಆಶೀರ್ವಾದ ಎಲ್ಲ ತಗೊಂಡು ಹೋಗಬೇಕು. ಹಾಗೆ ಇಲ್ಲಿ ಅವರು ಕನ್ಯಾಸ್ವಾಮಿ ಅವ್ರ ಅಜ್ಜಿ ಪೂಜೆ ಮಾಡಿದರು. ಹಾಗೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಅವ್ರ ಅಪ್ಪಾಜಿಗೆ ಎಲ್ಲ ಪೂಜೆ ಮಾಡ್ತಾಯಿದ್ರು, ಅಪ್ಪ ಅಮ್ಮ ಪೂಜೆ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ದೊಡ್ಡವರ ಆಶೀರ್ವಾದ ತಗೊಂಡು ಅವ್ರಿಗೂ ಆಶೀರ್ವಾದ ತಗೊಂಡು ಅವ್ರಿಗೂ ಇದು ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಮನೆಯಿಂದ ಹೊರಡಬೇಕು. ಮನೆಯಿಂದ ಹೊರಡುವಾಗ ಏನಪ್ಪ ಅಂತಂದರೆ, ನಾವು ಮನೆ ದೇವ್ರನ್ನ ಒಂದು ಹರಕೆ ಕಟ್ಕೊಂಡು ನಾವು ಅಲ್ಲಿ ಮನೆಯಲ್ಲಿ ಒಂದು ಪೂಜೆ ಮಾಡ್ಕೊಂಡು ನಾವು ಹೊರಡಬೇಕು. ಇವಾಗ ನೋಡಿ, ಇದೆಲ್ಲ ಮನೆ ಹತ್ರ ಇದೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇದೆಲ್ಲ ನಿಮಗೆ ತೋರಿಸ್ತಿದ್ದೀನಿ. ಅವರ ಪಾದಕ್ಕೆ ತೊಳೆದುಬಿಟ್ಟು ಅಲ್ಲಿ ದೊಡ್ಡವರು ಹಿರಿಯವರು ಅಂತಂದ್ರಲ್ಲ, ಅವರಿಗೆಲ್ಲ ಕನ್ಯಾಸ್ವಾಮಿ ಹತ್ರ ಕಾಲಿಗೆ ತೊಳೆದುಬಿಟ್ಟು, ತಂದೆ ತಾಯಿಗಳಿಂದ ಕಾಲಿಗೆ ತೊಳೆದುಬಿಟ್ಟು ಮನೆ ಹತ್ರವ ನಾವು ಅವರ ಆಶೀರ್ವಾದ ತಗೊಂಡು ನಾವು ಹೊರಡಬೇಕು. ನೋಡಿ, ಈ ರೀತಿ ಎಲ್ಲ ಇದೆ. ಇದು ನೋಡಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಈ ಥರ ಒಂದು ಕಟ್ಟುನಿಟ್ಟಾಗಿ ನಿಯಮಬದ್ಧವಾಗಿ ನಾವು ಹೋಗಬೇಕು. ಹೇಗೆ ಅಂತಂದರೆ, 41 ದಿನ ಮಾಲೆ ಧರಿಸಿ ಕೊರೆಯುವ ಚಳಿ ಹಾಗೂ ಕೊರೆಯುವ ನೀರಿನ ಒಂದು ಸ್ನಾನ ಮಾಡಿ ಅಯ್ಯಪ್ಪನ ಜ್ಞಾನವನ್ನು ನಾವು 41 ದಿನ ಜಪ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ದೇವರನ್ನ ಬೇಡಿಕೊಂಡು ನಾವು ಶಬರಿಮಲೆ ಯಾತ್ರೆಗೆ ಹೋಗಬೇಕು. ನೋಡಿ, ಇವಾಗ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಕೂಡ ಬಂದಂಥ ಹಿರಿಯರು ಹಾಗೂ ಕಿರಿಯರು ಹತ್ರ ಅಯ್ಯಪ್ಪನ ಸ್ಮರಣೆಯನ್ನು, ಅಯ್ಯಪ್ಪನ ಭಜನೆಯನ್ನು ನಾವು ಮಾಡಿ ಅವರನ್ನು ನಮ್ಮ ಮನೆಯಲ್ಲಿ ಕರೆಸಿ ನಾವು ಮುಂದಕ್ಕೆ ಸಾಗುತ್ತೇವೆ. ಅಯ್ಯಪ್ಪನ ಸ್ಮರಿಸೋಣ.
ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಹರಿಹರ ಸುತನೇ ಶರಣಮಯ್ಯಪ್ಪ ಅನಾಥ ರಕ್ಷಕನೇ ಶರಣಮಯ್ಯಪ್ಪ ಪ್ರಭುವೇ ಶರಣಮಯ್ಯಪ್ಪ ಗುರುವಿನ ಗುರುವೇ ಶರಣಮಯ್ಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಜಿಂತಕ ತೋಂ ತೋಂ ಸ್ವಾಮಿ ದಿಂತಕ ತೋಂ ತೋಂ ಸ್ವಾಮಿ ಜಿಂತಕ ತೋಂ ತೋಂ ಅಯ್ಯಪ್ಪ ದಿಂತಕ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪೋ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿ ನಾವು ಹೊರಡಬೇಕು. ಶರಣಮಯ್ಯಪ್ಪ 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 ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಹೈ 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 ಓಂ ಸ್ವಾಮಿಯೇ ಹೈ. ಕನ್ಯಾಸ್ವಾಮಿಯಗಿಂತ ದೊಡ್ಡವರಾದ ಗುರುಸ್ವಾಮಿಯನ್ನು ಮನೆಗೆ ಕರೆಸಿ ನಾವು ಅವರು ಹೇಳಿದ ರೀತಿ ನಾವು ಪಾಲಿಸಿಕೊಂಡು ಮನೆಯ ದೇವರನ್ನೆಲ್ಲ ಪೂಜೆ ಮಾಡಿ ನಮ್ಮ ಮನೆಯ ದೇವರಿಗೆ ಹರಕೆ ಕಟ್ಟಿ ನಾವು ಅವರ ಹೇಳಿದ ಆಚರಣೆಯನ್ನು ಮಾಡಿಕೊಂಡು ನಾವು ಮನೆಯಿಂದ ನಮ್ಮ ಇರುವ ಮಂಡಲ ಒಂದು ಜಾಗಕ್ಕೆ ನಾವು ಹೊರಡಬೇಕು. ನೋಡಿ ಗುರುಸ್ವಾಮಿ ಇದೆಲ್ಲ ಮಾಡ್ತಾ ಇದ್ದಾರೆ, ಇದೆಲ್ಲ ನೋಡ್ಕೊಳ್ಳಿ. ಗುರುವಿನ ಗುರುವೇ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಹರಿಹರ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ. ನಾವು ಮನೆಯಿಂದ ಒಂದು ಕಾಯಿ ತಗೊಂಡು ನಾವು ಇರುಮುಡಿ ಕಟ್ಟುವ ಸ್ಥಳಕ್ಕೆ ಹೊರಡಬೇಕು. ಮನೆಯಲ್ಲಿ ಒಂದು ಕಾಯಿ ಹೊಡಿತೀವಿ ನಾವೀಗ. ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ. ನಾವು ಕಾಯಿ ಹೊಡೆದು ಮನೆ ಕಡೆ ನೋಡ್ದಂಗೆ ನಾವು ಮುಂದೆ ಸಾಗಬೇಕು. ಅಯ್ಯಪ್ಪನ ಸ್ಮರಣೆಯನ್ನು ಮಾಡಿಕೊಂಡು ನಾವು ಸಾಗಬೇಕು. ನೋಡಬಾರದು. ಅಲ್ಲಿ ಊರಿನ ಗ್ರಾಮ ದೇವತೆ ಇದ್ದರೆ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕಾಯಿ ಹೊಡೆದು ಅಲ್ಲಿಂದ ನಾವು ಆ ದೇವರನ್ನು ನಾವು ಆ ದೇವರ ಹತ್ರ ಆಶೀರ್ವಾದ ತೆಗೆದುಕೊಂಡು ನಾವು ಮುಂದಕ್ಕೆ ಸಾಗಬೇಕು. ಮುಂದೆ ಸಾಗಿದರೆ ಅಲ್ಲಿ ಇರುಮುಡಿ ಕಟ್ಟುವ ಸ್ಥಳಕ್ಕೆ ನಾವು ಹೋಗಬೇಕು. ಸ್ವಾಮಿ ಕೊಡ್ರಿ ಅಯ್ಯಪ್ಪ ಸಂಘ ಇರ್ಲಿ ಅಯ್ಯಪ್ಪಗೆಲ್ಲ ಅಯ್ಯಪ್ಪ ಕರ್ಪೂರ ಕೊಡ್ರಿ. ಊರಿನ ಗ್ರಾಮ ದೇವತೆಯನ್ನು ಬೇಡಿಕೊಂಡು ನಾವು ಮುಂದಕ್ಕೆ ಸಾಗೋಣ ಬನ್ನಿ. ಈ ಗ್ರಾಮ ದೇವತೆ ಶ್ರೀ ಸೊಲ್ಲಾಪುರದಮ್ಮ ದೇವಿ ಅದ್ಭುತವಾದ ದೇವಸ್ಥಾನ ಹಾಗೂ ಅದ್ಭುತವಾದ ಮುಂದೆಗಡೆ ನೋಡಿ ನಾಗರ ಒಂದು ಕಲ್ಲಿದೆ, ಹಾಗೆ ಧ್ವಜಸ್ತಂಭವಿದೆ, ತುಂಬ ಅದ್ಭುತವಾಗಿದೆ. ದೇವರ ಎದುರಿಗೆ ಒಂದು ಸಿಂಹದ ವಿಗ್ರಹ ಕೂಡ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಸಿಂಹದ ವಿಗ್ರಹ ಇದೆ, ಹಾಗೆ ನವಗ್ರಹ ದೇವರು ಕೂಡ ಇದೆ ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ. ಸೊಲ್ಲಾಪುರದಮ್ಮ ದೇವಿ ದೇವಸ್ಥಾನ ತುಂಬ ಅದ್ಭುತವಾದ ದೇವಸ್ಥಾನ. ಹಾಗೆ ವಿಗ್ರಹ ಎಲ್ಲ ಕಣ್ತುಂಬಿಕೊಳ್ಳಿ. ಸೊಲ್ಲಾಪುರದಮ್ಮನ್ನ ನೀವೆಲ್ಲರೂ ಜ್ಞಾನ ಮಾಡಿಕೊಳ್ಳಿ. ಓಂ ಸೊಲ್ಲಾಪುರದಮ್ಮ ದೇವಿಯಾಯಿ ನಮಃ. ಓಂ ತಾಯಿ ಜಗದಂಬ ಮಹಾತಾಯಿ ಕಾಪಾಡಮ್ಮ, ಎಲ್ಲರನ್ನೂ ಕಾಪಾಡು ತಾಯಿ, ಕಾಪಾಡು.
ಓಂ ಸೊಲ್ಲಾಪುರದಮ್ಮ ದೇವಿಯಾಯ ನಮಃ. ಸೊಲ್ಲಾಪುರದಮ್ಮ ದೇವಿ ಶಾಂತಿಪುರ ಎಲೆಕ್ಟ್ರಾನ್ ಸಿಟಿ ಶಾಂತಿಪುರದಲ್ಲಿದೆ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ದೇವಿ ನಿಂತಿರುವ ದೇವಿಯಾಗಿ ಕಂಗೊಳಿಸುತ್ತಾಳೆ. ನೋಡಿ, ನಾವು ದೇವಿಯ ಆಶೀರ್ವಾದ ತೆಗೆದುಕೊಂಡು ಮುಂದೆ ಇರುಮುಡಿ ಕಟ್ಟುವ ಸ್ಥಳಕ್ಕೆ ನಾವು ಹೊರಡಬೇಕು. ನೋಡಿ, ಇರುಮುಡಿ ಕಟ್ಟುವ ಸ್ಥಳಕ್ಕೆ ಬಂದೆವು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೆಂಗಳೂರಿನಲ್ಲಿರುವ ಅದ್ಭುತವಾದ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನಾವು ಈ ಜಾಗಕ್ಕೆ ಬಂದೆವು. ಇಲ್ಲಿ ಏನೆಲ್ಲ ಇದೆ ನಿಮಗೆ ತೋರಿಸ್ತೀವಿ, ಬನ್ನಿ ನೋಡೋಣ. ಅಯ್ಯಪ್ಪ ಸ್ವಾಮಿ ಕನ್ಯಾಸ್ವಾಮಿ ಹೇಗಿರಬೇಕು ಅಂದರೆ 41 ದಿನ ವ್ರತ ಮಾಡಬೇಕು. ವ್ರತ ಹೇಗಿರಬೇಕು ಅಂದರೆ ತಣ್ಣನೆಯಾದ ನೀರಿನಿಂದ ಸ್ನಾನ ಮಾಡಬೇಕು. ಅಯ್ಯಪ್ಪನ ಜ್ಞಾನ ಕುಂತರೂ ನಿಂತರೂ ಅಯ್ಯಪ್ಪನ ಜ್ಞಾನವನ್ನು ನಾವು ಜಪಿಸಬೇಕು. ಮೈಯಿಗೆ ವಿಭೂತಿ ಧರಿಸಿಕೊಂಡು, ಹಣೆಗೆ ವಿಭೂತಿ ಭಸ್ಮವನ್ನು ಧರಿಸಿಕೊಂಡು ದೇವರ ಜ್ಞಾನವನ್ನು ನಾವು ಮಾಡುತ್ತಾ ದೇವರ ಭಕ್ತಿಯ ಕಡೆಗೆ ನಾವು ಪಾತ್ರರಾಗಬೇಕು. ಯಾವುದೇ ಒಂದು ಕಷ್ಟ ಬಂದರೂ ಅಯ್ಯಪ್ಪ ಎಂದು ನಾವು ಮುಂದೆ ಸಾಗುತ್ತಾ ಹೋದರೆ ಆ ಕಷ್ಟವೆಲ್ಲ ಪರಿಹಾರವಾಗುತ್ತೆ. ಯಾವುದೇ ಒಂದು ತೊಂದರೆ ಇದ್ದರೂ ಅಯ್ಯಪ್ಪನ ಜ್ಞಾನದಿಂದ, ಅಯ್ಯಪ್ಪನ ಸ್ಮರಣೆಯಿಂದ ನಾವು ಅಯ್ಯಪ್ಪ ಅಯ್ಯಪ್ಪ ಎಂದು ಹೋಗಬೇಕು. ಅಯ್ಯಪ್ಪರಿಗೆ ಬೆಳಗ್ಗೆ ಒಂದು ಪೂಜೆ ಮಾಡಬೇಕು, ಸಾಯಂಕಾಲ ಒಂದು ಪೂಜೆ ಮಾಡಬೇಕು. ಊಟನೂ ಅಷ್ಟೇ, ಬೆಳಗ್ಗೆ ಒಂದು ಊಟ, ರಾತ್ರಿ ಒಂದು ಊಟ. ನಿನ್ನೆಲ್ಲ ಅಯ್ಯಪ್ಪನ ಜ್ಞಾನದಲ್ಲಿ ನಾವು ಮುಳುಗಬೇಕು. ಅಯ್ಯಪ್ಪ ದೇವನನ್ನು ನಾವು ಯಾವಾಗಲೂ ಸ್ಮರಿಸುತ್ತಾ ಅಯ್ಯಪ್ಪ ಅಯ್ಯಪ್ಪ ಎಂದು ನಾವು ಬೇಡಿಕೊಂಡರೆ ಅಯ್ಯಪ್ಪ ನಮಗೆ ಪ್ರತಿಫಲವನ್ನು ಕೊಡುತ್ತಾನೆ. ಹೇಗೆ ಎಂದರೆ ನಮ್ಮ ಕಷ್ಟ ಅಯ್ಯಪ್ಪನಿಗೆ ತಿಳಿಸುವಂಥ ರೀತಿ ನಾವು ಕೂಗಬೇಕು, ತಿಳಿಸುವ ರೀತಿ ನಾವು ನಡೆದುಕೊಳ್ಳಬೇಕು. ಅಯ್ಯಪ್ಪ ಸ್ವಾಮಿಯ ದರ್ಶನ ತುಂಬ ಅದ್ಭುತವಾಗಿತ್ತು. ನೋಡಿ, ಈ ದೇವಸ್ಥಾನ ತುಂಬ ಅದ್ಭುತವಾಗಿ ಕಟ್ಟಿಸಿದ್ದಾರೆ ಸ್ವಾಮೀಜಿಗಳು. ತುಂಬ ಚೆನ್ನಾಗಿದೆ. ಇಲ್ಲಿ ಏನೆಲ್ಲ ಇದೆ ನಿಮಗೆ ತೋರಿಸ್ತೀನಿ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ತುಂಬ ಅದ್ಭುತವಾದ ವಾತಾವರಣದಲ್ಲಿ ತುಂಬ ಅದ್ಭುತವಾಗಿದೆ ಈ ಜಾಗ. ಇದೆಲ್ಲ ನಿಮಗೆ ತೋರಿಸ್ತೀನಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬೋದು, ಹಾಗೆ ಇಲ್ಲಿ ಸ್ಟೇ ಕೂಡ ಹಾಕ್ಬೋದು. ಹಾಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಿಗೆ ಇಲ್ಲಿ ದಿನನಿತ್ಯ ಊಟ ಇರುತ್ತೆ, ಬೆಳಗ್ಗೆ ಸಾಯಂಕಾಲ. ಇಲ್ಲಿ ಅದ್ಭುತವಾದ ದೇವಸ್ಥಾನ ಇದು. ನೋಡಿ, ಇಲ್ಲಿ ಗಣೇಶ ಹತ್ರ ಕಾಯಿ ಹೊಡಿಬೋದು. ಹಾಗೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಹೋಮಕುಂಡ ಇದೆ, ಗಣೇಶ ಹೋಮಕುಂಡ ಇದೆ. ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಇದೆಲ್ಲ ನೋಡಿ, ಗಣೇಶನ ದೇವಸ್ಥಾನ ಇದು. ಇಲ್ಲಿ ಇರುಮುಡಿ ಕಟ್ತಾರೆ. ಹಾಗೆ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಡೆಯಿಂದವ. ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ತುಂಬ ಅದ್ಭುತವಾಗಿದೆ, ವಿಶಾಲವಾಗಿದೆ ಈ ದೇವಸ್ಥಾನ. ಹಸಿರಿನ ವಾತಾವರಣ ತುಂಬ ಅದ್ಭುತವಾದ ವಾತಾವರಣ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಗುರೂಜಿಗಳು ಕೂತ್ಕೊಂಡು ಜ್ಞಾನ ಮಾಡ್ಬೋದು ಈ ಒಂದು ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ ಇಲ್ಲಿ. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಈ ಒಂದು ದೇವಸ್ಥಾನದಲ್ಲಿ ಈ ಥರ ಇದೆ. ಹಾಗೆ ನೋಡಿ, ಇಲ್ಲಿ ಕೃಷ್ಣ ದೇವರು ಕೂಡ ಒಂದು ಅದ್ಭುತವಾದ ಕೊಳಲು ನುಡಿಸ್ಕೊಂಡು, ಹಾಗೆ ಈ ಹಸುವಿನ ಹತ್ರ ನಿಂತ್ಕೊಂಡು ಇರುವಂತಹ ಒಂದು ಅದ್ಭುತವಾದ ಜಾಗ. ತುಂಬ ಚೆನ್ನಾಗಿದೆ. ಇಲ್ಲಿ ವಾತಾವರಣ ಎಲ್ಲ ಹಸಿರಿನ ವಾತಾವರಣ, ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಎಲ್ಲ ಥರ ದೇವರುಗಳನ್ನು ಕಟ್ಟಿಸ್ತಾ ಇದ್ದಾರೆ. ನೋಡಿ, ಇರುಮುಡಿ ಕಟ್ಟುವಂಥ ಜಾಗದಲ್ಲಿ ನೋಡಿ ಬಂದು ನಾವು
ಗುರುಸ್ವಾಮಿಯು ತುಪ್ಪದ ಕಾಯಿಯನ್ನು ಇರುಮುಡಿ ಚೀಲಕ್ಕೆ ಅದನ್ನು ರೆಡಿ ಮಾಡಿಬಿಟ್ಟು ಹಾಕಿ ಕಳಿಸ್ತಾರೆ. ಹಾಗೆ ಬಂದಂಥವರು ಯಾವ್ದಾರ ಹರಕೆ ಮಾಡ್ಕೊಂಡು ಅವರು ಕೂಡ ತುಪ್ಪದ ಕಾಯಿನ ಕಟ್ಟಿಸ್ಬೋದು ಇರುಮುಡಿ ಚೀಲಕ್ಕೆ. ಇದೆಲ್ಲ ಅವರ ಕೋರಿಕೆ, ಭಕ್ತರ ಕೋರಿಕೆ ಈಡೇರಿಸೋಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ಈ ಒಂದು ತುಪ್ಪದ ಕಾಯಿ ಗಟ್ಟಿಯಾದರೆ ಅವರ ಕೋರಿಕೆಯೆಲ್ಲ ಈಡೇರಿತು ಎಂದು ಭಾವಿಸುತ್ತಾರೆ. ಅಯ್ಯಪ್ಪ ಸ್ವಾಮಿಗೆ ತೃಪ್ತಿಯಾದಂತೆ ಆಗುತ್ತೆ ಎಂದು ಭಾವಿಸುತ್ತಾರೆ. ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ಇರುಮಲೆಗೆ ಹೋಗಿ ಅಲ್ಲಿ ಇರುಮಲೆಯಲ್ಲಿ ಓವರ್ ಸ್ವಾಮಿಗೆ ಕೈ ಮುಗಿದು ಅಲ್ಲಿ ಎಲ್ಲ ಬೇಡ್ಕೊಂಡು ಅಲ್ಲಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ನಾವು ಆ ದೇವ್ರನ್ನ ಬೇಡ್ಕೊಂಡು ಶಬರಿಮಲೆ ಪಂಪಾ ನದಿಗೆ ಬರಬೇಕು. ಪಂಪಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾವು ಅಯ್ಯಪ್ಪನ ಧ್ಯಾನ ಮಾಡೋಕ್ಕೆ ಬೆಟ್ಟವನ್ನು ಏರಬೇಕು. ಬೆಟ್ಟವನ್ನು ಏರಿ ಅಯ್ಯಪ್ಪನ ಜ್ಞಾನದಲ್ಲಿ ನಾವು ತಲ್ಲೀನರಾಗಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ, ಈ ಇರುಮುಡಿ ಚೀಲ ಕಟ್ಟಿದ್ದೆಲ್ಲ ನಾವು ತಲೆ ಮೇಲೆ ಹೊತ್ಕೊಂಡು ನಾವು ಹೊರಡಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪನ ಸನ್ನಿಧಿಗೆ ಹೋಗುವಾಗ, ಬೆಟ್ಟ ಏರುವಾಗ ನಿಧಾನವಾಗಿ ಸಮಾಧಾನವಾಗಿ ಅಯ್ಯಪ್ಪನ ಜ್ಞಾನ ಮಾಡಿಕೊಂಡು ಹತ್ತಿ 18 ಮೆಟ್ಟಿಲು ಏರುವಾಗ ಅಯ್ಯಪ್ಪನ ಸ್ವಾಮಿಯ ಸ್ಮರಿಸಿಕೊಂಡು ನಾವು ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ನಿಧಾನವಾಗಿ ಮೆಟ್ಟಿಲನ್ನು ಏರಬೇಕು. ಇರುಮುಡಿ ಕಟ್ಟುವಾಗ ಈ ರೀತಿ ಅಕ್ಕಿ ಕಾಳೆಲ್ಲ ಆ ಇರುಮುಡಿ ಚೀಲಕ್ಕೆ ಹಾಕಿ ಅದು ಅಯ್ಯಪ್ಪನ ಸನ್ನಿಧಿಗೆ ಈ ಒಂದು ಅಕ್ಕಿ ಹೋಗುತ್ತೆ. ಇದೆಲ್ಲ ನಾವು ಅಯ್ಯಪ್ಪನ ಸನ್ನಿಧಿಗೆ ಕಳಿಸುವಂತಹ ಒಂದು ನಮ್ಮ ಕೋರಿಕೆಗಳು ಇವೆಲ್ಲ. ನಾವು ಇದಕ್ಕೆ ಸಂಕಲ್ಪ ಮಾಡ್ಕೊಂಡು ನಾವು ಮನಸ್ಸಿಗೆ ಅಯ್ಯಪ್ಪನ ಸನ್ನಿಧಿಗೆ ಕಳ್ಸೋಕ್ಕೆ ಹಣಕಾಸು ಏನಾದರೂ ಒಂದು ಹಾಕಿ ಕಳಿಸ್ಬೇಕು. ಇದಕ್ಕೆ ಭಿಕ್ಷೆ ಅಂತ ಹೇಳ್ತಾರೆ ಇರುಮುಡಿ ಚೀಲಕ್ಕೆ ಹಾಕುವುದಕ್ಕೆ. ಎಲ್ಲರೂ ಭಕ್ತಿಯಿಂದ ಈ ಒಂದು ಅಯ್ಯಪ್ಪನ ಸನ್ನಿಧಿಗೆ ಕಳಿಸುವ ಇರುಮುಡಿ ಚೀಲವನ್ನು ಎಲ್ಲರೂ ಭಿಕ್ಷೆ ಹಾಕುತ್ತಾರೆ. ಇದು ಅಯ್ಯಪ್ಪನ ಸನ್ನಿಧಿಗೆ ಹೋಗುವಂತಹ ಈ ಒಂದು ಜಾಗದ ಇರುಮುಡಿ ಚೀಲ. ಇರುಮುಡಿ ಚೀಲಕ್ಕೆ ತುಪ್ಪದ ಕಾಯಿ ಹಾಗೆ ದೇವಿಯ ಬಳಿಗೆ ಹೋಗುವ ಕಾಯಿಗಳು ಇವನ್ನೆಲ್ಲ ನಾವು ಆ ಇರುಮುಡಿಗೆ ಇಟ್ಟು ಅಯ್ಯಪ್ಪ ಸ್ವಾಮಿಯ ನಾವು ಬಳಿಗೆ ಹೋದಂತೆ ಆಗುತ್ತೆ. ಈ ಒಂದು ಭಿಕ್ಷೆಯನ್ನು ನಾವೆಲ್ಲ ಹಾಕಿದರೆ ಅಯ್ಯಪ್ಪನ ಸ್ಮರಣೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ನಾವು ಹಾಕಬೇಕು. ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಗಣೇಶನ ಸನ್ನಿಧಿಗೆ ಹೋಗಿ ಅಲ್ಲಿ ಒಂದು ಕಾಯಿ ಒಡೆದು ಇನ್ನೊಂದು ಕಾಯಿ 18 ಮೆಟ್ಟಿಲ ಇರುವಂತಹ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋಗುವಾಗ ಅಲ್ಲಿ ಒಂದು ಕಾಯಿ ಒಡೆದು ಮುಂದೆ 18 ಮೆಟ್ಟಿಲನ್ನು ಏರಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಂಬರ್ ಐತೆ ಸ್ವಾಮಿ. ಕೈ ಮುಕ್ಕಡೆ ಸಂಜೆ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಅಯ್ಯಪ್ಪ, ಕರ್ಣದಾನ ಪ್ರಭುವೇ ಅಯ್ಯಪ್ಪ, ಅಚ್ಚಂಗೋಳಿ ಅರಸನೇ
ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಕಟ್ಟು ಇರುಮುಡಿ ಕಟ್ಟು ಕಟ್ಟು ಇರುಮುಡಿ ಕಟ್ಟು ಕಟ್ಟು ಇರುಮುಡಿ ಕಟ್ಟು ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಚಿತ್ತಕ ತೋಂ ತೋಂ ಅಯ್ಯಪ್ಪ ತಿಂತಕ ತೋಂ ತೋಂ ಸ್ವಾಮಿ ಚಿತ್ತಕ ತೋಂ ತೋಂ ಅಯ್ಯಪ್ಪ ತಿಂತಕ ತೋಂ ತೋಂ ಓಂ ಶರಣಂ ಅಯ್ಯಪ್ಪ ಶರಣಂ 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 ಚಿತ್ತಕ ಚಿತ್ತಕ ತೋಂ ಅಯ್ಯಪ್ಪ ತಿಂತಕ ತೋಂ ತೋಂ ಚಿತ್ತಕ ಚಿತ್ತಕ ತೋಂ ತೋಂ ಅಯ್ಯಪ್ಪ ತಿಂತಕ ತೋಂ ತೋಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಹರಿಹರ ಸುತ್ತನ್ ಆತ್ಮಯಪ್ಪ ಅತ್ಯಂ ಸಿತ್ತಂ ಚಿಯಪ್ಪ ಸ್ವಾಮಿ ಏ ಶರಣಮಯ್ಯಪ್ಪ ನೋಡಿ ಅಯ್ಯಪ್ಪ ಸ್ವಾಮಿ ಊಟ ಮಾಡುವ ಸ್ಥಳ. ಹಾಗೆ ಇಲ್ಲಿ ಭಜನೆ ಕೂಡ ನೈಟು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಈ ಒಂದು ಜಾಗ. ನೋಡಿ ಈ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಕೂಡ ಇಲ್ಲಿ ಸಿಗ್ತವೆ. ಹಾಗೆ ಪೂಜಾ ಸಾಮಗ್ರಿ ಕೂಡ ಸಿಗ್ತವೆ. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಈ ದೇವಸ್ಥಾನದಲ್ಲಿ ಇಟ್ಕೊಂಡು ಇದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ, ಎಲ್ಲ ಇಲ್ಲೇ ಸಿಗುತ್ತೆ. ನಾವೇನು ಎಲ್ಲಿ ಹೋಗಂಗಿಲ್ಲ. ಪೂಜೆ ಸಾಮಾನು ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ, ಬಟ್ಟೆ ಎಲ್ಲ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೋಡಿ, ಇವೆಲ್ಲ ನೋಡಿ. ಹಾಗೆ ನೋಡಿ ಇಲ್ಲಿ ನೋಡಿ ಈ ದೇವಸ್ಥಾನದಲ್ಲಿ ನವಗ್ರಹ ಕಟ್ಟೆ ಕೂಡ ಇದೆ. ಹಾಗೆ ನಿಮಗೆ ನೋಡಿ ಇಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಸ್ನಾನ ಮಾಡಿಕೊಂಡು ಈ ನವಗ್ರಹ ಕಟ್ಟೆ ಸುತ್ತಬೋದು. ಅಯ್ಯಪ್ಪ ಸ್ವಾಮಿನೂ ಧ್ಯಾನ ಮಾಡ್ಬೋದು. ಹಾಗೆ ನೋಡಿ ಇಲ್ಲಿ ಚಿಕ್ಕದಾದ ಒಂದು ಗೋಧಾಮವಿದೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ, ಹಾಗೆ ಸೆಂಟ್ರಲ್ಲಿ ಪರಮೇಶ್ವರ ಲಿಂಗ, ಅದರ ಮೇಲ್ಗಡೆ ಅಯ್ಯಪ್ಪ ಸ್ವಾಮಿ ಮೂಲಿ ಮೇಲೆ ಕುತ್ಕೊಂಡು ಹೋಗ್ತಿರೋವಂಥ ಒಂದು ದೃಶ್ಯ. ತುಂಬ ಅದ್ಭುತವಾದ ವಿಶಾಲವಾದ ಹಸಿರಿನ ವಾತಾವರಣದಲ್ಲಿ ತುಂಬ ಚೆನ್ನಾಗಿದೆ. ಈ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನದ ರೀತಿ ಅದ್ಭುತವಾಗಿ ಇಲ್ಲಿ ಬೆಂಗಳೂರು ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಒಂದು ರಾಮದೇವರ ಒಂದು ಅದ್ಭುತವಾದ ಈ ಒಂದು ವಿಗ್ರಹ ತುಂಬ ಅದ್ಭುತವಾಗಿದೆ. ಹಾಗೆ ಇಲ್ಲಿ ಗೋಧಾಮ, ಚಿಕ್ಕದಾದ ಒಂದು ಗೋಧಾಮವಿದೆ, ಅದು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. ಇದೇ ಗೋಧಾಮ, ತುಂಬ ಚೆನ್ನಾಗಿದೆ. ಇಲ್ಲಿ ಗೋಗಳನ್ನು ಸಾಕಿದರೆ ಎಲ್ಲ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ಒಂದು ಸರಿ ಈ ಜಾಗಕ್ಕೆ ಬಂದು ನೀವೆಲ್ಲ ಬನ್ನಿ, ತುಂಬ ಚೆನ್ನಾಗಿದೆ. ತುಂಬ ವಾತಾವರಣದಲ್ಲಿ ಈ ಜಾಗ ಇದೆ. ನನ್ನ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ಲು SK ಹರಿಸಮುದ್ರ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ವಂದನೆಗಳು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ.